ಅದು ಚಿರ್ಕೋಳಿ ಸೊಪ್ಪು ಅಂತ ಅದನ್ನ ಮೈಗೆ ಏನಾರು ಹಾಕಿದ್ರೆ ಮೈಯೆಲ್ಲ ನಾವೇ ಬಂದ್ಬಿಡುತ್ತೆ. ದೂರ ಕೂತ್ಕೊ ಕೆರೆ ನೋಡಿ ಹೆಂಗೈತೆ. ಹಾ ಬದ ಇಲ್ಲಿ ನಿಮ್ಮ ಅಪ್ಪಂಗೆ ಹೆಲ್ಪ್ ಮಾಡು. ಇವತ್ತಿನ ನನ್ನ ವ್ಲಾಗಲ್ಲಿ ಕಿತ್ತಿ ಗುಡ್ಡಾಗಕ್ಕೆ ನಂಗೆ ಯಾವುದೇ ಥರದ ಕೆಲಸ ಇಲ್ಲ. ಬಟ್ ವ್ಲಾಗ್ ಅಂತೂ ಬೋರ್ ಆಗಿರೋದಿಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ಕೆಲಸ ಮಾಡೋರಿಗೆ ಒಂದೇ ಕೆಲಸ ಇರುತ್ತೆ, ಕೆಲಸ ಮಾಡದೇ ಇರೋರಿಗೆ 100 ಕೆಲಸ ಇರುತ್ತೆ, ಹುಡುಕ್ಬೇಕಷ್ಟೇ. ಹುಡುಕಿ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರು ಮಿಸ್ ಮಾಡ್ಕೋಬೇಡಿ, ವೀಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಹಳ್ಳಿ ಬೆಳಗ್ಗೆ ಇದಕ್ಕೋಯ್ತವನಿ ಹಾಯ್ ಮಾಡ. ಬಾಯ್. ಸೊ ಗೈಸ್, ಇವತ್ತು ಏನು ಮಾಡುವ ಅಂತ ಯೋಚನೆ ಮಾಡ್ತಿರುವಾಗ ನನಗೆ ಬಂದಿದೆ ಪ್ಲ್ಯಾನು, ಬಿರಿಯಾನಿ ಮಾಡೋಣ ಅಂತ. ಇವಾಗ ಪುದೀನ ಸೊಪ್ಪು ಕಿತ್ಕೊಬರ್ಬೇಕು ಅಂತ ಬಂದಿದೆ. ನನ್ನ ಫ್ರೆಂಡ್ ಸರ್ಕಲೆಲ್ಲ ಏನು ಹೇಳ್ತಾರೆ ಅಂತಂದರೆ, ನಾನು ಮಾಡುವಂಥ ಬಿರಿಯಾನಿ ಅವರು ಔಟ್ಸೈಡಲ್ಲಿ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ತಾರಲ್ವಾ, ಅಲ್ಲಿ ಏನು ರುಚಿ ಕೊಡುತ್ತೋ ಅದಕ್ಕಿಂತ ಬೆಸ್ಟಾಗಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಏನೋ ಗೊತ್ತಿಲ್ಲ, ಒಂದು ತಕ್ಕ ಮಟ್ಟಾಗಿ ಮಾಡ್ತೀನಿ. ನಿಮಗೂ ಏನಾದ್ರು ನಾನು ಮಾಡುವಂಥ ದೊಣ್ಣೆ ಬಿರಿಯಾನಿ ರೆಸಿಪಿ ಏನಾದ್ರು ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನು ಮುಂದಿನ ವ್ಲಾಗಲ್ಲಿ ಡೀಟೇಲಾಗಿ ವ್ಲಾಗ್ ಮಾಡ್ತೀನಿ. ಇವಾಗ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಾಯಿತು ಕಂಪ್ಲೀಟಾಗಿ. ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ಅಂತ 2 ವಿಸಿಲ್ ಕೂಗಿಸ್ಬಿಟ್ರೆ ನಮ್ಮ ಮನೇಲಿ ದಮ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಸೊ ಗೈಸ್, ಬಿರಿಯಾನಿ ಮಾಡಿ ಇಕ್ಬಿಟ್ಟು ನಾನು ನೋಡಿ ಸೀಬೆಕಾಯಿ ತಿನ್ಕೊಂಡು ಹೋಗ್ತಾ ಇದ್ದೀನಿ ಹೊಲಕ್ಕೆ. ನನ್ನ ಫ್ರೆಂಡ್ಸು ಅಲ್ಲೇ ಅವರೇ, ಹೊಲಕ್ಕೆ ಔಷಧಿ ಹೊಡಿತವ್ರೆ. ಸೊ ಅದಕ್ಕೆ ಅಲ್ಲೇ ಇದ್ದೀನಿ ಬಾ ಅಂತಂದ. ಆಮೇಲೆ ಬಂದು ಇಬ್ಬರು ಒಟ್ಟಿಗೆ ತಿನ್ನಮ್ಮ ಅಂದ್ಬಿಟ್ಟು ಇವಾಗ ಹೊಲ್ತಮ್ಮ ಹೋಯ್ತಿದ್ದೀನಿ. ಶಿವಣ್ಣ ನೋಡಿ, ನಮ್ಮ ಅಪ್ಪಂಗೆ ಹೆಂಗೆ ಹೆಲ್ಪ್ ಮಾಡೋನು. ನಿಮ್ಮ ಮಗ ನೋಡು ಅಲ್ಗಿನ್ಸ್ಕೊಂಡು ನಾನು ಮಾತಾಡ್ತಾ ಕೂತಾನು ಹುಡುಗಿರ್ತಮ್ಮ. ನೋಡು ಕೂಗು, ಅಲ್ಲೇ ಅವನೆಲ್ಲ ನೋಡಿ. ನಮ್ಮ ಅಪ್ಪಂಗೆ ನಾನು ಹೆಂಗೆ ಸಹಾಯ ಮಾಡ್ಕೊಟ್ಟನು. ಹಾಂ, ಯಾವ್ದಕ್ಕೂ ಬೇಡ, ಫೋನ್ ಇಟ್ಕೊಂಡು ನಿಂತವನೇ ಅಲ್ಲಿ. ಬದ ಇಲ್ಲಿ ನಿಮ್ಮ ಅಪ್ಪಂಗೆ ಹೆಲ್ಪ್ ಮಾಡು. ಹೊಡೀರಿ ಬಂದಮ್ಮ, ನಮ್ಮ ಹೊಲಕ್ಕೆ ಹೋಗ್ಬಿಟ್ಟು. ಹಾಂ. ಸೊ ಗೈಸ, ಇದೆ ನೋಡಿ ನಮ್ಮ ತಾತ ಮತ್ತು ನಮ್ಮ ಅಣ್ಣ ಅಂದರೆ ನಮ್ಮ ಅತ್ತೆ ಮಗ ಇಬ್ಬರು ಸೇರಿ ಇದನ್ನ ಹಾಕಿದ್ದಿದ್ದು ಮಾವಿನ ಸಸಿ. ಮೆಣಸಿನ ಮಾವಿನಕಾಯಿ ಬರುತ್ತೆ ಇದರಲ್ಲಿ. ನಮಗೆ ಸೀಸನ್ ಬಂದಾಗ ಇದೇ ಮಾವಿನ ಮರದಲ್ಲಿ ಹಣ್ಣು ತಿನ್ನೋದು ನಾವು. ಏನಪ್ಪ ಇದು? ದೂರ ಫ್ರೀಡನ್ ಕಾಳು, ದೂರ ಕೂತ್ಕೊ ಅಷ್ಟ. ಏನು ನಿಮ್ಗೆ ಅರ್ಥ ಆಗೋದು ನಿಮ್ಗೆ? ಮಳ್ಳಿಗೆ ಏನಾಗ್ತಾ? ಫ್ರೀಡನ್ ಕಾಳು ಪಾಟ್ಲಿ ಗುಂಡಿ ಆಗ್ಬಿಟ್ಟಕ್ಕೆ ತಿನ್ ಬಿಡು. ಹಾಂ. ಸೊ ಗೈಸ್, ಇವರು ಪೂರ್ತಿ ಹೊಲಕ್ಕೆ ಅವಾಗಲೇ ಹಾಕ್ಸೋರೆ. ಎಲ್ಲೆಲ್ಲಿ ಅದು ಸಸಿ ಹೋಗ್ಬಿಡುತ್ತೆ ಅಂತ ಅನ್ಸುತ್ತಲ್ಲ, ಆ ಸಸಿಗೆ ಮಾತ್ರ ಆ ಸಸಿ ಪಕ್ಕದಲ್ಲಿ ನೆಡ್ತವ್ರೆ. ಅದನ್ನ ಕಿತ್ತಾಕ್ಬಿಟ್ಟು ಇವಾಗ ನಾನು ಸ್ವಲ್ಪ ಇದನ್ನ ಕೊಟ್ಬಿಟ್ಟು ಇನ್ನೊಂದು ವಸ್ತು ತರಬೇಕು. ಅದನ್ನ ಹೋಗ್ಬಿಟ್ಟು ಇಸ್ಕೊಬರ್ತೀನಿ. ಸೊ ಗೈಸ್, ಇವನು ನನ್ನ ಫ್ರೆಂಡವರ ಅಣ್ಣ. ಹೆವಿ ನಾಚಿಕೆ ಗಂಡಿಗೆ ನೋಡಿ, ನಾಚಿಕೆ ಹೆಂಗೆ ಬಂದ. ನಮ್ಮ ಫ್ರೆಂಡು ಒಬ್ಬ ಚೇತನ್ ಅಂತ ಕಪ್ಪಿ ಅಂತ ಇದ್ದ, ಅವ್ರ ಅಣ್ಣ. ಮಾತಾಡ್ಲಾ? ಹೊಲ್ತಮ್ಮ ಹೋಗಿದ್ದೆ. ನೀನು ಎಲ್ಲಿ ಹೋಗ್ತಿದ್ದೆ? ನಾನು ಹೊಲ್ತಕ್ಕೆ ಹೋಯ್ತಾನೆ. ಬಾ, ನೀವಪ್ಪ ಹೊಲ್ತಿದ್ದ? ಹೊಲ್ತಮ್ಮ ಅವ್ರೆ ಸರಿ ಬಂದನಿರು. ಸೊ ಗೈಸ್, ಇವಾಗ ನಮ್ಮ ಫ್ರೆಂಡ್ನ ಕರ್ಕೊಬಂದಿದ್ದೀನಿ. ಇನ್ನೂ ಅವನು ಫಸ್ಟ್ನೇ ತುತ್ತು ತಿಂತಾನೆ ಇವಾಗ. ಹೆಂಗಿದ್ದು? ಸೂಪರ್. ನಿಜ? ಒಂದು ತಕ್ಕ ಮಟ್ಟಿಗೆ ಮಾಡಿದ್ದೀನಿ ನಾನು. ಇವಾಗ ತಿನ್ನುವ. ಏನೋ ಒಂಥರ ಜಾಸ್ತಿ ಆದಂಗೆ ಇರ್ತಾನೆ ಮಸಾಲೆ. ಸರಿ ನೋಡಿ ನೋಡಿ, ಈ ಥರ ಕಟ್ ಮಾಡಿ ಕೊಡ್ಬೇಕು ನನಗೆ. ಕಟ್ ಮಾಡ್ಕೊಳಕ್ಕೆಲ್ಲ ಆಗಲ್ಲ ತಾನೇವಾ? ಇವ್ರು ನೋಡಿ, ನಮ್ಮ ಅವ್ರ ಫ್ರೆಂಡು ಅವಿರಳವ್ರು. ಇವ್ರುವೆ ರತ್ನಕಾಂತ. ಊಟ ಮಾಡ್ಯಾಕ? ಊಟ ಮಾಡ್ಕೊಂಡು ಇವಾಗ ಪುರಿಗಳಿಗೆ ಹೋಗ್ತಾ ಇದ್ದೀವಿ. ಅವನು ಒಂದಷ್ಟು ವೀಡಿಯೋ ಮಾಡ್ಬೇಕಂತ ಆಟೋ ತಗೊಂಡಿದ್ದಾನೆ ಹೊಸದು. ಆಟೋದಲ್ಲಿ ಒಂದಷ್ಟು ವೀಡಿಯೋ ಮಾಡ್ಬೇಕಾಯ್ತು. ಬಾವುಟ ಕಟ್ಟಂಬ ಅಂತಂದ. ಬಾವುಟ ಥರ ಹಾಕಂತ ಹೋಗ್ತಾ ಇದೀವಿ. ನಮ್ಮ ಆಟೋರದ್ದು ಆಟೋ ತಗೊಂಡ್ಬಿಟ್ಟು ಊರು ಜನಕ್ಕೆಲ್ಲ ನನಗೂ ಕೊಟ್ಟಿಲ್ಲ ಒಂದು ಸ್ಪೀಡ್ ಕೊಟ್ಟಿಲ್ಲ ಇವ. ಮಾತಾಡಪ್ಪ ಮಿಸ್ಟರ್ ನಾಗೇಶ್. ಏನು ಕೊಟ್ಟಿಯಪ್ಪ? ಫಸ್ಟೇ ಕೊಡ್ಬೇಕಾಯ್ತು ನೀನು. ನಮ್ಮೂರಲ್ಲಿ ಸ್ವೀಟ್ ಅಂಗಡಿ ಇಲ್ವಲ್ಲ, ಬೇರೆ ಕಡೆ ತಗೊಂಡ್ಬರ್ಬೇಕಾಯ್ತು. ನೀನೇನು ನಮ್ಮೂರಲ್ಲಿ ತಗೊಂಡಿದ್ದು ಆಟವ? ಬೆಂಗಳೂರಲ್ಲಿ ತಗೊಂಡಿರೋದು. ಬೆಂಗಳೂರಲ್ಲಿ ಏನು ಸಿಕ್ಕಿಲ್ವ ನಮಗ ಕೊಡಕ್ಕೆ? ಅಲ್ಲಿಂದ ತಗೊಂಡ್ಬರ್ಬೇಕಾಯ್ತು. ಲೀವ್ನಿ ಅಂತ ಗೊತ್ತಿತ್ತು ತಾನ? ಇವಾಗಲೇ ತಗೊಂಡಿದ್ದು ಸರ್ಗೂರ್ ಹತ್ರ ಏನು ತಗೊಂಡಿದ್ದು? ಔಷಧಿ ತಗೊಂಡಿದ್ದು. ಇಲ್ಲಿ ಇವಾಗ ಪುರಿಗಳಿಗೆ ಬಂದ್ವಿ ಗೊಬ್ಬರ ತಗೊಳಕ್ಕೆ. ನೋಡಿ, ನಮ್ಮ ತಮ್ಮ ಬಿಸಿಲು ಅಂತ ಅಂದ್ಬಿಟ್ಟು ಎಲ್ರಿಗೂ ಐಸ್ ಕ್ರೀಮ್ ತಿಂತಾನೆ. ಅವನು ಯಾವುದು ಬೇರೆ ಚಿಕ್ಕು ತಿಂತಾನೆ. ಫೋನ್ ಯಾರು ತೋರ್ ನೋಡೋಣ. ಯಾರ್ದು? ನಿಂದ? ಅವಂದು ಕಾಸು ಅವಂದು. ನಿಜ? ಓ, ನಮ್ಮ ತಮ್ಮ ಹೃದಯ ಅಂತ.
ಹೆಂಗ್ ತಿಂತ ನೋಡಿ ಅವನು ತೊಟ್ಟಿ ಮಳೆ ಬಂದ್ಬಿಟ್ಟೈತೆ. ಇವಾಗ ಬಾವುಟ ಹುಡ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಸ್ವಲ್ಪ ಅಂಗಡಿಗಳು ಕ್ಲೋಸ್ ಆಗಿಬಿಟ್ಟಿತ್ತು. ಇಲ್ಲೆಲ್ಲೋ ಸಂಧಿಗೆ ಒಂದು ಐತೆ ಅಂತಂದರು. ನಮ್ಮ ತಮ್ಮ ಮತ್ತು ನಮ್ಮ ನಾಗ ಹೋಗೋನೆ ನೋಡುವ ಎಲ್ಲಿ ಮನೇಲಿ ಮಾಡ್ತವ್ರೆ ಅನ್ಸುತ್ತೆ. ಅಂಗಡಿ ನಾವೇ ಮನೆ ಅಂತ ಅಂದ್ಕೊಂಡೆ. ಫೈನಲಿ ಇಂಡಿಯನ್ ಫ್ಲಾಗ್ ತಗೊಂಡ್ವಿ. ಇದಕ್ಕೆ ಒಂದು ಬಿದ್ರು ಕಡ್ಡಿ ಇಲ್ಲ ಅಂತ ಅಂದರೆ ಪೈಪ್ ಹುಡುಕ್ಬೇಕು. ಈ ಗಂಡಿಗೆ ಫುಲ್ ಕನ್ಫ್ಯೂಸ್ ಮಾಡ್ತಾರೆ. ಇವನು ಫೆವಿಕಿಕ್ ಹಾಕೋಣ ಅಂತಾರೆ, ಇವನ್ ದಾರ ಹಾಕಮ್ಮ ಅಂತ ಅಂತಾರೆ. ಗಂಡಿಗೆ ಫುಲ್ ಕನ್ಫ್ಯೂಸ್ ಆಗೋಯ್ತೆ. ಇವಾಗ ಇವ ದಾರ ಕಟ್ಟಮ್ಮ ಅಂತ, ಇವನ್ ಫೆವಿಕಿಕ್ ಹಾಕಮ್ಮ ಅಂತ. ಕೊನೆಗೂ ಇವಾಗ ದಾರದಲ್ಲೇ ಕಟ್ತಾ ಇದೀವಿ. ಸೊ ಗೈಸ್, ಎಷ್ಟೋ ವರ್ಷಗಳಾದ್ಮೇಲೆ ಸೈಕಲ್ನ ತೊಳಿತಿದ್ದು. ನಾನು ಈ ಊರಲ್ಲಿ ಸೈಕಲ್ ತೊಳಿತಿದ್ದಾಗ ನನಗೆ ಬೈತಿದ್ದೆ ಇವ್ರ ಅಜ್ಜಿ. ಏನು ಬೈತಾ ಇದ್ರು ಅಂತ ಅವ್ರ ಅಜ್ಜಿ ಬಾಯಲ್ಲೇ ಕೇಳೋಣ. ಅದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡ್ಕೊಬಿಡೋಣ ಸೈಕಲಲ್ಲಿ. ನಾನು ನೋಡಿಸ್ತಿದ್ದು ಅಟ್ಲಾಸು ನಮ್ಮ ತಾತಂದು. ಈ ಸೈಕಲ್ ಕೊಡ್ತಾರೆ ಅಂತ ಅಂದ್ಬಿಟ್ಟೆ, ಇದು ಸ್ಕೂಲಲ್ಲಿ ಕೊಡೋ ಸೈಕಲ್ಲು. ಈ ಸೈಕಲ್ ಕೊಡ್ತಾರೆ ಅಂತ ಅಂದ್ಬಿಟ್ಟೆ ನಾನು ಬೆಂಗಳೂರಲ್ಲಿ ಸ್ಕೂಲಿಗೆ ಸೇರ್ಕೊಳ್ಳಲ್ಲ, ಇಲ್ಲಿ ಊರಲ್ಲಿ ಸ್ಕೂಲಲ್ಲಿ ಸೇರ್ಕೊಂತೀನಿ ಇವ್ರ ಅಣ್ಣನ ಜೊತೆ ಅಂತ ಹೇಳ್ತಾ ಇದ್ದೆ. ಬಟ್ ನಮ್ಮ ಮನೇಲಿ ಬಿಟ್ಟಿಲ್ಲ, ಬೆಂಗಳೂರಿಗೆ ಸೇರಿಸ್ಬಿಟ್ರು. ಸೈಕಲ್ಲು ಊರಲ್ಲಿ ಓಡಿಸ್ತಿದ್ದಾಗ ನನಗೆ ಬೈತಿದ್ದೆ ಈ ಬಜ್ಜಿ. ಇವಾಗ ಈ ಅಜ್ಜಿ ಮಾತಲ್ಲೇ ಕೇಳೋಣ. ನಾನು ಅದೇ ಊರಿಗೆ ಬಂದಿದ್ದಾಗ ಸೈಕಲ್ಗೆ ಲೋಟ ಕಟ್ಕೊಂಡು ಓಡಿಸ್ತಿದ್ದಾಗ ಏನಂತ ಬೈತಿದ್ರಿ? ಸಿಸ್ಟಾಗಿ ಫೋಟೋಗೆ ನಿಂತ್ಬಿಟ್ಟವ್ರೆ. ಸೊ ಗೈಸ್, ನಾನು ಅವಾಗಲೇ ಸಡನ್ಲಿ ಕೇಳಿದ್ಕೆ ಆ ಅಜ್ಜಿ ಫುಲ್ ಕನ್ಫ್ಯೂಸ್ ಆಗೋದ್ರು. ಇವಾಗ ನಿಧಾನಕ್ಕೆ ಕೇಳ್ತೀನಿ. ಅದೇ ನಮ್ಮ ದುಂಡೈನ ಸೈಕಲ್ ತಗೊಂಡು ಲೋಟ ಸಿಕ್ಸ್ಬಿಟ್ಟು ಊರು ಸುತ್ತಿದ್ದಲ್ಲ, ಅವಾಗ ನೀನು ನಮ್ಮ ಹೂವನ್ನ ಹತ್ರ ಹೇಳ್ತಿದ್ದಲ್ಲ, ಅದನ್ನ ಹೇಳು ಅಂತ ಹೇಳ್ತಿರೋದು. ಒಂದು ಲೋಟ ತಕೊಂಡು ನಮ್ಮ ದುಂಡೈನ ಸೈಕಲ್ ತಕೊಂಡು ಸುತ್ತಿದ್ರು ಕಪ್ಪ. ಇವರು ನಮ್ಮ ಊರನ್ನೆಲ್ಲ ಸುತ್ತಿದ್ರು, ಬುಗು ಸುತ್ತಿದ್ರು. ಇವ್ರಿಗೇನು ಗೊತ್ತಾಯ್ತಿರಲಿಲ್ಲ ಕಪ್ಪ. ಸುಮ್ಮನೆ ಒಂದು ಲೋಟ ಕಟ್ಬಿಡೋದು ಸೈಕಲ್ಗೆ, ಸುತ್ತೋದು. ಇವರು ಊರ್ನೆಲ್ಲ ಸುತ್ತ ಗೊತ್ತಿರೋರು. ಅಯ್ಯೋ ಅಂತಂದ್ರೆ ಊರಿಗೆ ಬಂದಿದ್ವಲ್ಲ, ಸೈಕಲ್ಗೆ ಒಂದು ಲೋಟ ಕಟ್ಕೊಂಡು ಇಡೀ ಊರನ್ನೇ ಸುತ್ತಿದ್ವಿ. ಅದು ಸೌಂಡು ಹೆವಿ ಗೊತ್ತಾಯ್ತು. ಆವಾಗ ನಮ್ಮ ಅಜ್ಜಿ ಬೈತಾ ಇದ್ರು ಹಂಗೆ, ಏನಪ್ಪ ಬೆಂಗಳೂರು ಐಕ ಹಿಂಗೆ ಕಳ್ಬಿಟ್ಟವಲ್ಲ ಬುದ್ಧಿ, ಹಿಂಗ ಕಲಿಯೋದು ಹಂಗಿಂಗೆ ಅಂತ. ಹಾಗೆ ಇನ್ನೊಂದು ಕೇಳಿದೆ, ಇಲ್ಲಿ ಹುಣ್ಸೆನ್ ಮರ ಐತಲ್ವಾ, ಅದು ಇವ್ರದ್ದೇನೋ ಇಲ್ಲಾಂದ್ರೆ ಬೇರೆಯವ್ರದ್ದು ಅಂತಂದಿದ್ರು. ಹುಣ್ಸೆನ್ ಏನ್ ಮಾಡ್ತೀರಾ ಅಂತಂದ್ರೆ ಇವ್ರನ್ನ ಕೇಳಮ್ಮ. ಹುಣ್ಸೆನ್ ಏನ್ ಮಾಡ್ತಿದ್ರಿ ನೀವು? ನಾನು ಮಾಡ್ತೀನಿ ಅಂದಿಕ. ಸೊ ಗೈಸ್, ಇವರು ಏನು ಆ ಥರ ವ್ಯಾಪಾರಕ್ಕೆ ಏನು ಹೋಗೋದಿಲ್ಲ. ನಾನು ಕೇಳಿದ್ದಕ್ಕೆ ಇವರು ಬೆಂಗಳೂರಿಂದ ಬಂದವರೇ, ನಮ್ಗೇನು ಗೊತ್ತಾಗಲ್ಲ, ಟೋಪಿ ಹಿಂಗೆ ಟೋಪಿ ಹಾಕ್ಬಿಡಮ್ಮ ಅಂತ ಅಂದ್ಬಿಟ್ಟು ಏನಂತಂದ್ರು. ಏನೈತೆ ಗೊತ್ತಪ್ಪ, ಹುಣ್ಸೆನ್ ಏನು ಬರುತ್ತೆ ಅಂದರೆ ಶಿವರಾತ್ರಿಗೆ ಬರುತ್ತಲ್ವಾ, ಹುಣ್ಸೆನ್ ಎಷ್ಟು ಬರುತ್ತೆ ಅಷ್ಟನ್ನ ಜಜ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು, ಇನ್ನು ಮಿಕ್ಕಿದ್ನೆಲ್ಲ ಊರಿಂದ ಅಂದರೆ ಒಂದು ಊರಿಗೆ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಹುಣ್ಸೆನ್ನ ಮಾರ್ಕೊಬತ್ತೀನಿ ಅಂತಂದ್ರು. ಅದನ್ನ ನಮ್ಮ ಊರಿಗೆ ಹೇಳಿದ್ರೆ ಅವರು ಸುಮ್ಮನೆ ಹೇಳಿದ್ರು ತಮಾಷೆಗೆ ಅಂತಂದ್ರು. ಇವರು ಪುಟ್ಟಣ್ಣಮ್ಮ ಅಂತ ನಮ್ಮ ಹಿಂದಟ್ಟಿ ಅವರು. ಇವಾಗ ಇಲ್ಲವ್ರೆ, ನಾವು ಅಲ್ಲಿದ್ದೀವಿ ಅಷ್ಟೇ. ಜನ ಇವಾಗ ನೋಡ್ತವ್ರೆ ಅಲ್ಲಿ, ನಿನ್ನ ನೋಡ್ತವ್ರೆ. ಜನ ನಿನ್ನ ನೋಡ್ತಾರೆ ಇವಾಗ ಅಲ್ಲಿ. ಜನ ನೋಡ್ತವ್ರೆ. ಏನೋ ಈ ಕಥೆ, ಅದೇನು ನಂಗೊಂದು ಗೊತ್ತಿಲ್ಲಕ್ಕಪ್ಪ. ಏನೋ ಈ ಕಥೆ, ಅದೇನು ನಂಗೊಂದು ಗೊತ್ತಿಲ್ಲಕ್ಕಪ್ಪ. ಹಳ್ಳಿ ಜನ ಒಳ್ಳೆ ಜನ, ತಾಳಕು ಬಳಕು ತಿಳಿದಂತ ಮುಗ್ಧರು. ಇವಾಗ ಏನು ಮಂಡ್ಯದವರು, ನರಸೀಪುರದವರು, ನಮ್ ಏನ್ ಸರೌಂಡಿಂಗ್ ಅವರು, ಅವರೆಲ್ಲ ನೋಡ್ತವ್ರು ಇವಾಗ ಅಂತ. ಅದ್ರಲ್ಲೇ ಏನ್ ಎದ್ರುಕೊಳ್ಳೋದು? ಎದ್ರಕಂತೀನಿ ನಾವೇನ್ ತಪ್ಪು ಮಾಡಿದ್ಮ? ನಾವೇನ್ ಬೇರೆಯವರು ಮರದಲ್ಲಿ ಹುಣ್ಸನ್ ಕಿತ್ತಿದ್ಮಾ? ನಮ್ದ್ರಲ್ಲಿ ಕಳ್ತನ ಮಾಡಿದ್ ಮೇಳು. ನೀನ್ ಎದ್ರಕೋಬೇಕಾರೆ ತಪ್ಪೇ ಮಾಡಿಲ್ಲ, ನೆಲ ನೋಡೋ ಸೀನೇ ಇಲ್ಲ. ಅದಕ್ಕೆ ನಾನು ನೋಡಿ ಹೆಂಗ್ ಮಾಡ್ತಾರ, ಇವ್ರಿಗೇನು ಗೊತ್ತಾಗೋದಿಲ್ವಲ್ಲಪ್ಪ. ಸೈಕಲ್ ಲೆಕ್ಕಪ್ಪ ಕಟ್ಕಿದಾರೆ ಅಂತ ಇವಾಗ ನಮ್ಮೂರಲ್ಲಿ ಈ ತರ ಯಾರು ಮಾಡಿದಾರ? ಯಾರು ಮಾಡ್ಲಿಕ್ಕ. ನಿಮ್ಗೆ ಎಷ್ಟು ಖುಷಿ ಆಯ್ತದೆ? ನಂಗೆ ಸಂತೋಷ ಆಯ್ತು. ನಮ್ಮ ಏನು ನಂಗೆ ಇನ್ನೊಂದು ವರ್ಷದಲ್ಲಿ ಏನೋ ತೋರ್ಕೊಟ್ಟಿತ್ತು. ಯಾರು ಹೇಳು? ಚಂದ್ರಿ ಅಕ್ಕ ಅವ್ರ ಮಕ್ಳಿಗೆ ಹೇಳು, ನಾನು ಅವ್ರ ಫೋನ್ಗೆ ಹೋಯ್ತೀನಿ. ಬರ್ತದ ಅವ್ರ ಫೋನ್ಗೆ. ಇಂಥ ಫೋನ್ ನಿಮ್ಮ ಇದ್ದ ಅಲ್ಲಿ ಆ ಫೋನ್ಲಿ ತಗದ್ಬಿಟ್ಟು ನೋಡಮ್ಮ ಇಮ್ಮ ಮಾದೇವನ್ ಮಂಗಕ್ಕಮ್ಮ, ಸಣ್ಣಕ್ಕವ್ರ ಮಂಗಕ್ಕ. ಒಳ್ಳೇದಾಗ್ಲಿ ಅನ್ಬಿಟ್ಟು. ಸರಿ ಸರಿಯಾ? ನಮ್ಗೆ ಸಂತೋಷ ಆಯ್ತು. ಎಲ್ಲರ ಫೋನ್ಗೂ ಹೋಗ್ಲಿ, ಒಳ್ಳೇದಾಗ್ಲಿ ಅನ್ಬಿಟ್ಟು ಅರ್ಸು. ಸರಿಯಾ? ಎಲ್ಲ ಒಳ್ಳೇದಾಗ್ಲಿಕ್ಕಪ್ಪ. ಆ ಗಂಡು ನನ್ನ ವೈಟ್ ಕಲರ್ ನಾಯಿ ಮೇಲೆ ಕೂತ್ಕೊಂಡು ಆಡ್ತಿತ್ತು. ಫ್ಲಾಶ್ ಬ್ಯಾಕ್. ಇವತ್ತು ಆ ನಾಯಿ ನೋಡ್ಬಿಟ್ಟು ಅವೋ ಅಂತ ಕೂತ. ನನ್ನ ನಾಯಿ ಮೇಲೆ ಕೂತಿ ನೀನೇ ತಾನೆ? ಹ್ಞೂ, ಅದು
ಒಂದಷ್ಟು ರೀಲ್ಸ್ ಮಾಡಬೇಕಾಯ್ತು. ಸೊ ಇವಾಗ ನಮ್ಮ ಆಟೋ ಡ್ರೈವರ್ ರೆಡಿ ಆಗೋರೆ. ನಮ್ಮ ಊರೈಕ್ಲೆಲ್ಲ ಬಂದ್ಬಿಟ್ಟು ಇವಾಗ ನಮ್ಮ ಆಟೋ ನಾಗರಂಗೆ ಸಪೋರ್ಟ್ ಮಾಡ್ತಾವ್ರೆ. ಜೈ ನೋಡಿ ನಾಚಿಕೆ. ಇವಾಗ ವಿಡಿಯೋ ಶೂಟ್ ಮಾಡಬೇಕು. ವಿಡಿಯೋ ಹೆಂಗ್ ಬರುತ್ತೆ ಅಂತ ನೋಡಿ. ಅಪ್ಪೋ ಇವನ್ಗೋಸ್ಕರ ನಾನು ಎಲ್ಲ ನನ್ನ ಕೆಲಸ ಬಿಟ್ಬಿಟ್ಟು ಬಂದಿರೋದು. ಮಾಡಿಲ್ವಾ ಅಂತ ಹೇಳಿ ತಗೋತಾನಲ್ಲ. ಯಾರ ಸ್ಟೈಲ್ ಇದು? ಯಾರ ಸ್ಟೈಲು? ಸೊ ಗೈಸ್ ಅವಾಗ್ಲಿಂದ ಎಷ್ಟೇಕಾಗೈತೆ ಗೊತ್ತಾ ಇದು. ಆ ವಿಡಿಯೋ ಕಂಪ್ಲೀಟ್ ಆಯ್ತು. ನಮ್ಮ ಬಾಸ್ ನೋಡಿ ಕಾಲು ಇಲ್ಲಿ ನೋಡಿ, ಕಾಲೇ ಇಡ್ಸೋದಿಲ್ಲ ನಮ್ಮ ಬಾಸ್ಗೆ. ಬೈಕು ಕಾರ್ನು ಓಡ್ಸೋಣಂತೆ. ನಂಗೆ ಗೊತ್ತಿಲ್ಲ, ನಂಗೆ ಕಾರ್ ಓಡ್ಸಕ್ ಬರೋದಿಲ್ಲ ಕರೆಕ್ಟಾಗಿ. ಕಾರ್ನು ಓಡ್ಸೋಣಂತೆ. ಹೋಗೋ ಅಪ್ಪಪ್ಪಪ್ಪ ಓವೈ ಹೆಂಗ್ ನಿಂತನು ಸೂಪರ್ ಹಾಕೊಂಡ್ಬಿಡು. ನಿಂಗೆ ಸ್ಪೆಷಲ್ ಭವಿಷ್ಯ ಐತೆ ಇವಾಗ. ಎಲ್ಲರದು ಕೂಡ ಒಂದೊಂದಾಗಿ ಅಲ್ಲೇರು ಇವಾಗ ಎಲ್ಲರದು ಒಂದೊಂದಾಗಿ ಫೋಟೋ ವೀಡಿಯೋಸ್ ಎಲ್ಲ ತೆಗೆಸ್ಕೊತಿದ್ದಾರೆ. ಅಂದರೆ ನಾನು ಕೂಡ ಚಿಕ್ಕ ವಯಸ್ಸಲ್ಲಿದ್ದಾಗ ಇದೇ ಥರ ಆಸೆ ಇತ್ತು. ಮೀನ್ಸ್ ಇವಾಗ ನಾನು ಫೋಟೋ ತಗೋಬೇಕು, ವೀಡಿಯೋ ತಗೋಬೇಕು ಅಂತ. ಬಟ್ ನಾನು ಕೇಳಿದ್ರೆ ಯಾರು ತಗೊಡ್ತಿರ್ಲಿಲ್ಲ. ಬಟ್ ಅವ್ರ ಖುಷಿ ನೋಡ್ಬೇಕಲ್ವಾ, ಅದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ. ಅವ್ರ ಖುಷಿ ಏನೋ ಒಂಥರ. ಬಟ್ ಅದಕ್ಕೆ ನಾನು ಯಾರಿಗೂ ಇಲ್ಲ ಅಂತ ಅಂದಿಲ್ಲ. ಆದಷ್ಟು ತಗೊಳ್ಳೋಣ. ಅವರು ಮುಂದೆ ನನಗಿಂತ ಇನ್ನೊಂದು ಬೆಸ್ಟ್ ಫೋನ್ ತಗೋಬೋದು, ಇಲ್ಲಾಂದರೆ ನನ್ನ ಥರನೇ ತಗೋಬೋದು. ಬಟ್ ಇವಾಗಿಲ್ಲ ಅಂತ ಅಂದ್ಬಿಟ್ರೆ ಚೆನ್ನಾಗಿರೋದಿಲ್ಲ. ತಗೊಡವ ನೀರು ತುಂಬಿಟ್ಟದಲ್ಲ, ಕೋಡಿ ಬರ್ದಿದ್ದ ಹರಿತಾ. ನನ್ನ ಮಳೆ ಬಂದಿತ್ತಲ್ಲ ಜೋರಾಗಿ. ಮಳೆ ಅಲ್ಲ, ಕಾಲನಿ ನೀರು ಅದಲ್ಲ ನೆನ್ನೆ ಮಳೆ ಬಂದಿತ್ತಲ್ಲೋ, ಅದಕ್ಕೆ ಮೇಲೆ ಹತ್ಬಿಟ್ಟು ಟಾಪ್ ವ್ಯೂ ತೋರ್ಸೋಣ ಬನ್ನಿ. ಕೆರೆ ನೋಡಿ ಹೆಂಗೈತೆ. ಇನ್ನು ಮುಂದೆ ಹೋಗೋಣ ಬನ್ನಿ. ಮುಂದಕ್ಕೆ ಬಿಡೋಣ. ನಮ್ಮ ಚೋಟ ಭೀಮಿ ಒಂಥರ ಮಜಾ. ಹಾಗೆ ಇವಾಗ ನಾವು ಬ್ಯಾಂಗ್ಳೂರ್ಗೆ ಒಂದು ವಸ್ತುನ ತಗೊಂಡು ಹೋಗ್ತಾ ಇದ್ದೀವಿ. ಇವಾಗ ನಾವು ಕಿತ್ಕೊಂತಿರೋದು ಚಿರ್ಕೋಳಿ ಸೊಪ್ಪು ಅಂತ. ಅದನ್ನ ಮೈಗೆ ಏನಾರು ಹಾಕಿದ್ರೆ ಮೈಯೆಲ್ಲ ನಾವೇ ಬಂದ್ಬಿಡುತ್ತೆ. ಸೊ ಇವಾಗ ಕಿತ್ಕೋಬೇಕು. ನಮ್ಮ ಫ್ರೆಂಡ್ ಕಿತ್ಕೊತವನೆ. ಆ ಥರ ಏನಾದ್ರು ನಮ್ಮ ಫ್ರೆಂಡ್ಸಿಗೆ ಏನಾರು ಹಚ್ಚಿದ್ರೆ ತುಂಬ ಕಾಮಿಡಿಯಾಗಿರುತ್ತೆ. ವೀಡಿಯೋ ಮಾಡಬೇಕಾ ಮಾಡಬಾರ್ದಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಗಾಯ್ಸ್ ಇವಾಗ ಟ್ರಯಲ್ನ ತೋರಿಸ್ತೀವಿ. ಇವಾಗ ನಮ್ಮ ಹುಡುಗ ರೆಡಿ ಆಗಿಬಿಟ್ಟವನೆ. ಹೋಗಿ ಹಚ್ಚುವ. ಯಾರ ಕಾರ ಹಚ್ಚು. ಸರಿ ಆಯ್ತು. ನಾನು ಮಗ ತಿಕ್ಕ ಮಕ್ಕಳು ಉಜಾಕ್ಬಿಡ್ತೀನಿ. ಇಲ್ಲಿ ಗಂಧ ಹತ್ಕೊಳ್ಳುತ್ತೆ, ಅಲ್ಮುರಿ ಕತ್ಕೊಂಡು ಈ ಗಂಡಿಗೆ ಏನು ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನೀನು ಅವನ ಕಾರ ಹಚ್ಕೊತೀನ. ಸರಿ ಆಯ್ತು. ಸೊ ಗೈಸ್ ಅವ್ನಿಗೆ ಇನ್ನೂವರೆಗೂ ಗೊತ್ತಿಲ್ಲ. ಇವಾಗ ಒಂದು 5 ನಿಮಿಷ ಆದ್ಮೇಲೆ ಅವ್ನಿಗೆ ಗೊತ್ತಾಗುತ್ತೆ ನೋಡಿ. ಓಂ ಭದ್ರಗಾಯ ಎಳಿ ತಗಲಿಯ ಓಂ ಬೆಂಗಳೂರು ತಗೋಗ್ಬೇಕು. ಅಲ್ಲ ಉಜ್ಜಲ, ಸುಮ್ಮನೆ ಉಜ್ಜಲ. ಬೆಂಗಳೂರವ್ರು ಈ ಥರ ಮುಖ ಮಾಡ್ಕೊಂಡು ಸಪ್ಪಗಾಗ್ಬಿಡ್ತಾರೆ. ಗಂಧ ತೋರಿಸು. ಸೊ ಈ ಥರ ಕೆಂಪಗಾಗ್ಬಿಡುತ್ತೆ ಸಗ. ನೀನ್ ಮಾಡಿ ಹಾಕ್ಬಿಡು. ಇಲ್ಲೆಲ್ಲ ಹೆಂಗನ್ಸುತ್ತೆ? ಉರಿತೈತಾ? ನೀರಿಲ್ವಾ? ನೀರ್ ಹಾಕ್ರಿ, ನೂರಿತ್ತ ಚುಳ್ಚುಳ ಅಂತದೆ. ಚುಳ್ಚುಳ್ಳ ಅಂತದೆ. ಸೊ ಗೈಸ್ ಇವಾಗ ನಮ್ಮ ನಾಗವರು ಗೋಬಿ ಕೊಡಿಸ್ತವ್ರೆ. ಇವಾಗ ಚಿತ್ರಲ್ಲಿಗೆ ಹೋಗ್ಬೇಕು. ಏನ್ ಕೊಡ್ಸೆ? ಮತ್ತೆ ಎಣ್ಣೆ ಅನ್ನಂಗಾಯ್ತು. ಇವಾಗ ಗೋಬಿ ಕೊಡಿಸ್ತಾರೆ ನಮ್ಮ ನಾಗವರು. ಅಲ್ಲಿ ಹೋಗ್ಬಿಟ್ಟು ಸಿಗುವ. ಸೊ ಗೈಸ್ ಚಿತ್ರದಲ್ಲಿ ಗೋಬಿ ಸಿಕ್ಕಿರ್ಲಿಲ್ಲ, ಅದಕ್ಕೆ ಇನ್ನೊಂದು ಊರಿಗೆ ಹೋಗ್ಬಿಟ್ಟು ಗೋಬಿ ತಗೊಂಡ್ವಿ. ಬಟ್ ನಾನು ತಿಂದಿಲ್ಲ. ವಿಡಿಯೋ ಅಪ್ಲೋಡ್ ಮಾಡ್ಬೇಕಾಯ್ತು. ನಾನು ತಿಂದಿಲ್ಲ ಅಂದ್ಬಿಟ್ಟು ನೋಡಿ ಏನ್ ದರಿದ್ರ. ನಾನು ಗೋಬಿನೇ ನೋಡಿಲ್ಲ ಇವನು. ಆ ರೀತಿ ಗೋಬಿನೇ ನೋಡಿಲ್ಲ ನಂಗೆ. ನಂದು ಇಲ್ಲೇ ಇಕ್ಕಿದೆ, ಎತ್ಕ ತಿಂತವನೆ. ಚೆನ್ನಾಗಿಲ್ಲ ಅಂದ್ಬಿಟ್ಟು ಇಟ್ಬಿಟ್ಟು ಬಿಸಾಕ್ಬೇಕಾಯ್ತು. ನಾನು ತಿಂದು ನನ್ನ ಮೇಲೆ ಎತ್ತಾಕ್ತವನ. ಇವತ್ತು ಹೆಂಗೋ ಮುಗ್ದೋಯ್ತು. ಬಟ್ ನಾಳೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಅದೇ ತುಂಬ ಬೇಜಾರಾಗ್ತಿರೋದು. ಇವತ್ತಂತೂ ನಾನು ತುಂಬ ಖುಷಿಪಟ್ಟೆ. ಈ ವ್ಲಾಗ್ ನೋಡಿ ನೀವು ಖುಷಿಪಟ್ಟಿರ್ತೀರ ಅಂತ ಅಂದ್ಕೊಳ್ತೀನಿ. ನಾಳೆ ಬೆಂಗಳೂರಿಗೆ ಹೋಗೋದೇ ಬೇಜಾರು. ಇವತ್ತಿನ ವ್ಲಾಗ್ ಇದಾಗಿತ್ತು. ಮುಂದೆ ಒಂದು ಒಳ್ಳೆ ಕಂಟೆಂಟ್ ಮೂಲಕ ಬರ್ತೀನಿ. ಅಲ್ಲಿ ತನಕ ಹುಷಾರಾಗಿ ಖುಷಿಯಾಗಿರಿ. ಮತ್ತೆ ಸಿಗುವ. ಟಾಟಾ ಬಾಬಾ.